ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತು ಲಾಸ್ಟ್ ಊರಿಗೆ ಹೋಗಿದ್ದು ವ್ಲಾಗ್ ಕಂಟಿನ್ಯೂಷನ್ ನೀವು ನೋಡ್ಬೋದು. ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿರ್ಬೋದು ಜಗನ್ನಾಥ್ ಟೆಂಪಲ್ ಮತ್ತು ಅಲ್ಲಿ ಸ್ಟ್ರೀಟ್ ಶಾಪಿಂಗ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೆ. ಹಾಗೆ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತಲೂ ಶೇರ್ ಮಾಡಿದ್ದೆ. ಇನ್ನು ನೀವ್ಯಾರು ನೋಡಿಲ್ಲ ಅನ್ನೋದಾದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ಇನ್ನು ಪೂರಿ ಟ್ರಿಪ್ಪಲ್ಲಿ ಇದು ಲಾಸ್ಟ್ ಡೇ ಆಗಿತ್ತು, ಹಾಗಾಗಿ ನಾವು ರೂಮೆಲ್ಲ ಚೆಕ್ಔಟ್ ಮಾಡಿಕೊಂಡು ಮಾರ್ನಿಂಗೇನೆ ಹೊರಟ್ವಿ. ಇನ್ನು ಆನ್ ದ ವೇ ಹೋಗ್ತಾ ನಾವು ಅಲ್ಲಿನ ಫೇಮಸ್ ಸ್ವೀಟ್ ಕಾಜಾನ ತೊಗೊಂಡ್ವಿ. ಕಾಜಾ ಎಲ್ಲ ತೊಗೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಸ್ಯಾಂಡಾರ್ಟ್ ಮ್ಯೂಸಿಯಂಗೆ. ಇನ್ನು ಒರಿಸ್ಸಾ ಬರೀ ಜಗನ್ನಾಥ್ ಜಿ ಟೆಂಪಲ್ ಮತ್ತು ಬ್ಯೂಟಿಫುಲ್ ಬೀಚಸ್ ಮಾತ್ರ ಫೇಮಸ್ ಆಗಿಲ್ಲ, ಸ್ಯಾಂಡಾರ್ಟ್ ಕೂಡ ಅಲ್ಲಿ ಒಂದು ಫೇಮಸ್ ಆರ್ಟ್ ಸುಧಾಮ್ ಸ್ಯಾಂಡಾರ್ಟ್ ಮ್ಯೂಸಿಯಂ ಅಂತಾನೆ ಇದೆ ಒರಿಸ್ಸಾದಲ್ಲಿ. ಅದು ತುಂಬ ಫೇಮಸ್ ಆಗಿ ತುಂಬ ಬೆಸ್ಟ್ ಅಂತಾನೆ ಹೇಳ್ಬೋದು, ತುಂಬ ಚೆನ್ನಾಗಿ ಕೂಡ ಇದೆ. ಇನ್ನು ಈ ಮ್ಯೂಸಿಯಂ ನಾವು ಕೊನಾರ್ಕ್ ಹೋಗಬೇಕಾದ್ರೆ ಆನ್ ದ ವೇನೆ ಸಿಗುತ್ತೆ. ಇದಕ್ಕೆ ಹೋಗಿ ವಿಸಿಟ್ ಮಾಡಿ ಆನಂತರ ನಾವು ಕೊನಾರ್ಕಿಗೆ ಹೋಗ್ಬೋದು. ಈ ಮ್ಯೂಸಿಯಮ್ 7 AM ಇಂದ 8:30 PM ತನಕನೂ ಓಪನ್ ಇರುತ್ತೆ. ಇನ್ನು ಅಲ್ಲಿ ಟಿಕೆಟ್ಸ್ ತೊಗೋಬೇಕು, ಎಂಟ್ರಿ ಫೀಸ್ ಇರುತ್ತೆ. ಜಾಸ್ತಿ ಏನಿರಲ್ಲ, 30 to 50 ರೂಪೀಸ್ ಒಳಗೇನೆ ಇರುತ್ತೆ. ಫಾರಿನರ್ಸ್ಗಾದ್ರೆ ಜಾಸ್ತಿ ಇರುತ್ತೆ, ಅಲ್ಲಿ ಚೆಕ್ ಮಾಡ್ಕೊಂಡು ತೊಗೊಳ್ಬೇಕಾಗತ್ತೆ. ಇನ್ನು ಇಲ್ಲಿ 3D ಸ್ಯಾಂಡಾರ್ಟ್ ಮಾಡೆಲ್ಸ್ನ ನೀವು ನೋಡ್ಬೋದು. ಹಾಗೆ ವೇರಿಯಸ್ ಥೀಮ್ಸ್ನ ಬೇಸಾಗಿ ಇಟ್ಕೊಂಡು ಆರ್ಟ್ ಮಾಡಿರೋದನ್ನ ನೀವು ನೋಡ್ಬೋದು ಇಲ್ಲಿ. ಇನ್ನು ಇವ್ರ ಆರ್ಟ್ ಎಲ್ಲ ನೀವು ನೋಡ್ಬೋದು, ಸೋಷಿಯಲ್ ಮೆಸೇಜ್ನ ಕ್ಯಾರಿ ಮಾಡಿರುತ್ತೆ. ಇನ್ನು ನಾವು ಸ್ಯಾಂಡಾರ್ಟ್ ಮ್ಯೂಸಿಯಂನ ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದು ಕೊನಾರ್ಕ್ಗೆ. ಕೊನಾರ್ಕಲ್ಲಿ ಫಸ್ಟು ಎಂಟ್ರಿ ಟಿಕೆಟ್ನ ತಗೋಬೇಕು. ಇಲ್ಲಿ ಎಂಟ್ರಿ ಟಿಕೆಟ್ನ ತಗೊಂಡ ನಂತರ ನಾವು ಒಳಗಡೆ ಹೋಗ್ಬೇಕಾದ್ರೆ ಲೆಫ್ಟಿಗೇನೆ ಮ್ಯೂಸಿಯಂ ಸಿಗುತ್ತೆ. ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ನಮಗೆ ಪೂರ್ತಿ ಡೀಟೇಲ್ಸ್ ಸನ್ ಟೆಂಪಲ್ ಬಗ್ಗೆ ಹಾಗೆ ಒರಿಸ್ಸಾ ಬಗ್ಗೆ ಎಲ್ಲ ಡೀಟೇಲ್ ಫುಲ್ ನಮಗೆ ಗೊತ್ತಾಗುತ್ತೆ ಅಲ್ಲಿ. ಇನ್ನು ಈ ಕೊನಾರ್ಕ್ ಟೆಂಪಲ್ ತುಂಬ ಹಳೇದು ಹಾಗೆ ತುಂಬ ಪ್ರಸಿದ್ಧಿ ಹೊಂದಿರೋ ಟೆಂಪಲ್ ಕೂಡ, ಅಂದ್ರೆ ಗ್ಲೋಬಲಿ ರೆಕಗ್ನೈಸ್ ಆಗಿರೋ ಟೆಂಪಲ್ ಅಲ್ಲಿ ಇದು ಒಂದು ಕೂಡ. ಇನ್ನು ಈ ಟೆಂಪಲ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಇಲ್ಲಿರೋದು ಸೂರ್ಯ ದೇವರಿಗೋಸ್ಕರನೇ ಕಟ್ಟಿರೋ ಟೆಂಪಲ್ ಇದು. ಇದನ್ನ ತುಂಬಾ ದೊಡ್ಡ ದೊಡ್ಡ ಕಲ್ಲನ್ನ ಯೂಸ್ ಮಾಡಿ ಕಟ್ಟಿದ್ದಾರೆ. ಇದು ಒಂದು ರಥದ ಆಕಾರದಲ್ಲಿರೋ ಟೆಂಪಲ್. ಇದರಲ್ಲಿ ಪೂರ್ತಿ ರಥದ ಆಕಾರ ನೀವು ನೋಡಬಹುದು. ಹಾಗೆ ಇಲ್ಲಿ ದೊಡ್ಡ ದೊಡ್ಡ ಕಲ್ಲಿನಿಂದ ಮಾಡಿದ ಚಕ್ರಗಳು ಹಾಗೆ ಕುದುರೆಗಳು ಇವೆ. ಇಲ್ಲಿ ಎಷ್ಟು ವೀಲ್ಸ್ ಇದೆ, ಆ ಕಲ್ಲಲ್ಲಿ ಮಾಡಿರೋ ವೀಲ್ಸ್ಗಳು ಏನಿದಾವೆ ಆ ವೀಲ್ಸ್ ಎಲ್ಲದೂ ನಿಮಗೆ ಟೈಮ್ನ ಹೇಳುತ್ತೆ. ಅದು ಸೂರ್ಯನ ನೆರಳಿನ ಪ್ರಕಾರ ನಿಮಗೆ ಟೈಮ್ಸ್ನ ತಿಳಿಸ್ತಾ ಹೋಗುತ್ತೆ. ಇನ್ನು ಇಲ್ಲಿ ಏನು ಕೆತ್ತನೆ ಮಾಡಿದ್ದಾರೆ ಅದೆಲ್ಲ ತುಂಬಾ ಡೀಟೇಲಿಂಗ್ ಆಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ನಿಮ್ಗೆ ಇಲ್ಲಿ ಆಚೆನೆ ನೋಡ್ಕೊಂಡು ಹೋಗ್ಬೇಕು, ಒಳಗೆ ಯಾರಿಗೂ ಎಂಟ್ರಿ ಇಲ್ಲ. ಇಲ್ಲಿ ಫುಲ್ಲು ಕ್ಲೋಸ್ ಮಾಡಿದ್ದಾರೆ ಈ ದೇವಸ್ಥಾನನ, ಯಾರಿಗೂ ಎಂಟ್ರಿ ಕೊಡಲ್ಲ. ಇನ್ನು ಕನ್ಸ್ಟ್ರಕ್ಷನ್ ಕೂಡ ಆಗ್ತಾ ಇದೆ. ಏನು ಕ್ಲೋಸ್ ಮಾಡಿದ್ದಾರೆ ಏನು ಅಂತೆಲ್ಲ ನೀವು ಗೂಗಲ್ ಮಾಡಿ ನೋಡ್ಬೋದು. ನಾನು ಡೀಟೇಲಿಂಗ್ ಆಗಿ ಏನು ಹೇಳಕ್ ಹೋಗ್ತಾ ಇಲ್ಲ ಈ ವ್ಲಾಗಲ್ಲಿ. ಇನ್ನು ನಾವು ಮ್ಯೂಸಿಯಂನ ನೋಡ್ಕೊಂಡು ಅಲ್ಲಿಂದ ಒಳಗೆ ಹೋಗಿದ್ದು ಸನ್ ಟೆಂಪಲ್ ನೋಡೋದಕ್ಕೆ. ಇವಾಗ ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಅದೇನೆ ಕೊನಾರ್ಕ್ ಟೆಂಪಲ್, ಸನ್ ಟೆಂಪಲ್. ಇನ್ನು ನಾವು ಹೊರಗಡೆನೆ ಎಲ್ಲ ನೋಡಿಕೊಂಡು ಅಲ್ಲೇ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಟಿದ್ದು ವಾಪಸ್ ರೈಲ್ವೆ ಸ್ಟೇಷನ್ ಕಡೆಗೆ. ಆದರೆ ನಮಗೆ ಟ್ರೈನ್ಗೆ ಇನ್ನೂ ತುಂಬ ಟೈಮ್ ಇತ್ತು, ಹಾಗಾಗಿ ನಾವು ಆನ್ ದ ವೇ ಬೀಚ್ ಹತ್ರ ಹೋದ್ವಿ. ಬೀಚ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ನನ್ನ ಮಗಳು ಆಟ ಆಡಿ ನಾವೆಲ್ಲ ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಸನ್ಸೆಟ್ ಆಗ್ತಾ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಬೇಕಾದಷ್ಟು ಆ್ಯಕ್ಟಿವಿಟೀಸ್ಗಳು ಕೂಡ ಇತ್ತು, ಅದನ್ನೆಲ್ಲ ನೋಡ್ತಾ ಇದ್ವಿ. ನಾವೇನು ಆಡೋಕ್ಕೆ ಹೋಗಲಿಲ್ಲ, ನಾವು ಫಸ್ಟೇ ಆಟ ಆಡಿದ್ರಿಂದ ಮತ್ತೇನು ಆಟ ಆಡೋಕ್ಕೆ ಹೋಗಲಿಲ್ಲ. ಇದನ್ನೆಲ್ಲ ನೋಡಿಕೊಂಡು ಸನ್ಸೆಟ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ರೈಲ್ವೆ ಸ್ಟೇಷನ್ಗೆ.
ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ನಾವು ಟ್ರೈನ್ ಹತ್ಕೊಂಡು ಹೋಗಿದ್ದು ಕೋಲ್ಕತ್ತಾಗೆ. ಇದಾಗಿತ್ತು ನಮ್ಮ ಪೂರಿ ವ್ಲಾಗ್. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.